AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ತುಂಬ ಕೇಳಿರ್ತೀರಿ ಹೆಸರು, ಇತ್ತೀಚೆಗಂತೂ ವಿಪರೀತ ಕೇಳ್ತಾ ಇರ್ತೀರಿ. ನಾನು ನೀವು ಇನ್ನೊಂದು 5 ವರ್ಷದಲ್ಲಿ ನಮ್ಮ ಮೇಲೆ AIದ ಇಂಪ್ಯಾಕ್ಟ್ ಇಲ್ಲವೇ ಇಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ಯಾರೂ ಇರೋದಿಲ್ಲ ನೋಡಿ. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನದ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಹೂ ಎವರ್ ವಿ ಆರ್. ನಾನೊಬ್ಬ ಪತ್ರಕರ್ತ, ನೀವು ವಕೀಲರಾಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ರೈತರಾಗಿರಬಹುದು, ಎಂಜಿನಿಯರ್ ಆಗಿರಬಹುದು, ಅಥವಾ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ ಆಗಿರಬಹುದು, ಡ್ರೈವರ್ಗಳಾಗಿರಬಹುದು, ಏನೇ ಆಗಿರಿ ನೀವು. ಒಂದಲ್ಲ ಒಂದು ರೀತಿಯಲ್ಲಿ, ಬಹಳ ಅಲ್ಲ ಕಡಿಮೆ, ಎಷ್ಟೋ ಒಂದಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಂಪ್ಯಾಕ್ಟು ನನ್ನ ಮೇಲೆ ನಿಮ್ಮ ಮೇಲೆ ಆಗೇ ಆಗುತ್ತೆ. ಕೆಲವೊಂದು ಕ್ಷೇತ್ರಗಳಲ್ಲಂತೂ ಸಂಚಲನ ಅಂದರೆ ಪಾಸಿಟಿವ್ ದೃಷ್ಟಿಯಿಂದ ಅಲ್ಲ, ಅಂದರೆ ಏನಾಗ್ಬಿಡುತ್ತಪ್ಪ ಭವಿಷ್ಯ ಅನ್ನುವ ಚಿಂತೆ ಶುರುವಾದಂಗಾಗಿದೆ. ಟೆಕ್ನಾಲಜಿ ಅಂತೂ ಬಂದಿದೆ ಆಲ್ರೆಡಿ. ಈಗಿನ್ನೂ ಕಣ್ಣು ಬಿಡ್ತಾ ಇರೋದ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಇದು ಮುಂದೆ ಎಲ್ಲೆಲ್ಲಿಗೆ ಹೋಗಿ ನಿಲ್ಲಿಸುತ್ತೆ ಜಗತ್ತನ್ನು ಅನ್ನೋದರ ಅಂದಾಜು ಸಹಿತ ಮಾಡೋದಕ್ಕಾಗ್ತಿಲ್ಲ ಇನ್ನೂ. ಈಗ AI ಅಂದ್ರೇನು, ಯಾರ್ದೋ ವಿಡಿಯೋ ಮಾಡಿದ್ರಂತೆ, ಯಾರ್ದೋ ಫೋಟೋ ಮಾಡಿದ್ರಂತೆ, ಅಷ್ಟಕ್ಕೆ ಇದೆ ಈಗಿದು. ಇಟ್ ಈಸ್ ಸ್ಟಿಲ್ ಅ ಬಿಗಿನಿಂಗ್. ಇಂಥದ್ದೊಂದು ಟೆಕ್ನಾಲಜಿ ಬರುತ್ತಿದೆ, ಜಾಬ್ ಮಾರ್ಕೆಟ್ ಡಿಸ್ರಪ್ಟ್ ಆಗುತ್ತೆ. ಈಗ ನಾವೆಲ್ಲ SLC ಮುಗಿಸ್ದಾಗ, PUC ಮುಗಿಸ್ದಾಗ ಏನು ಮಾಡಿದ್ರೆ ಸ್ಕೋಪ್ ಇದೆ, ಇದನ್ನು ಮಾಡ್ಬೋದು, ಅದನ್ನು ಮಾಡ್ಬೋದಾ, ಜಾಬ್ ಅಪಾರ್ಚುನಿಟಿಯಲ್ಲಿ ಜಾಸ್ತಿ, ಹೀಗೆಲ್ಲ ನೋಡ್ಕೊಂಡು ಕೋರ್ಸ್ ತಗೋತಿದ್ವಲ್ಲ. ಆ ಚರ್ಚೆಗಳ ದಿಕ್ಕೇ ಚೇಂಜ್ ಆಗಿಬಿಡುತ್ತೆ ನೋಡಿ. ಏನೂ ಮಾಡೋದಕ್ಕಾಗೋದಿಲ್ಲ, AI ಟೆಕ್ನಾಲಜಿ ಬರ್ತಾ ಇದೆ. ಮಾಡಬಹುದಾಗಿದ್ದೇನು, ಇದನ್ನು ಬಳಸಿಕೊಂಡು ಬೆಳೆಯೋದು ಹೆಂಗೆ ಅನ್ನುವ ಚಿಂತನೆ. ಬಳಸಿಕೊಂಡು ಹೆಂಗೆ ಬೆಳೆಯೋದು, ಅದರ ಚರ್ಚೆ ಮಾಡುವುದಕ್ಕೆ ಒಂದು ಸಮ್ಮಿಟ್ ದೆಹಲಿಯಲ್ಲಿ ಇವತ್ತು ಶುರುವಾಯಿತು. ನಿನ್ನೆ ಶುರುವಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು. ಸ್ಟಾಲ್ ಬೈ ಸ್ಟಾಲ್ ಹೋದರು ಅವರು. ಒಂದೊಂದೇ ಸ್ಟಾಲ್. ಶಿಕ್ಷಣ ಕ್ಷೇತ್ರದಲ್ಲಿ ಏನು ಮಾಡ್ತಿದೆ, ಮೆಡಿಕಲ್ನಲ್ಲಿ ಏನು ಮಾಡ್ತಾ ಇದೆ, ಸಾಫ್ಟ್ವೇರ್ನಲ್ಲಿ ಏನು ಮಾಡ್ತಾ ಇದೆ, ಡಿಫೆನ್ಸ್ನಲ್ಲಿ ಏನು ಮಾಡ್ತಾ ಇದೆ, ಹೀಗೆ ಒಂದೊಂದೇ ಸ್ಟಾಲ್ ನೋಡ್ತಾ ಹೋದರು. ಫಾರ್ ದ ಫಸ್ಟ್ ಟೈಮ್ ಗ್ಲೋಬಲ್ ಸೌತ್ನಲ್ಲಿ ಇಂಥದ್ದೊಂದು ಸಮಿಟ್ ನಡೀತಾ ಇರೋದು. ಗ್ಲೋಬಲ್ ಸೌತ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ ನಡೀತಾ ಇರುವ ಮೊಟ್ಟ ಮೊದಲ AI ಸಮಿಟ್ ಇದು. ಬ್ರಿಟನ್ನಲ್ಲಾಗಿದೆ, ಸೌತ್ ಕೊರಿಯಾದಲ್ಲಾಗಿದೆ, ಫ್ರಾನ್ಸ್ನಲ್ಲಾಗಿದೆ, ಅದಾದ ಮೇಲೆ ಭಾರತದಲ್ಲಿ. ಲಾಸ್ಟ್ ಇಯರ್ ಫ್ರಾನ್ಸ್ನಲ್ಲಾದಾಗ ನರೇಂದ್ರ ಮೋದಿ ಅವರು ಹೋಗಿದ್ದರಲ್ಲಿ. ಈಗ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಬಂದಿದ್ದಾರೆ. ಅದನ್ನ ಹೇಳ್ತೀನಿ, ಆಮೇಲೆ ಆ ವಿಷಯಕ್ಕೆ ಬರ್ತೀನಿ. ಫಸ್ಟ್ ಈ ಸಮಿಟದ ಸುದ್ದಿ ನೋಡೋಣಂತೆ. ಫಾರ್ ದ ಫಸ್ಟ್ ಟೈಮ್ ಡೆವಲಪಿಂಗ್ ಕಂಟ್ರಿ ಒಂದರಲ್ಲಿ AI ಸಮಿಟ್ ನಡೀತಾ ಇದೆ ದೆಹಲಿಯ ಭಾರತ ಮಂಟಪದಲ್ಲಿ. ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ ಅಂತ ಹೆಸರಿದ್ರದ್ದು. 70,000 ಸ್ಕ್ವೇರ್ ಮೀಟರ್ ಜಾಗದಲ್ಲಿ ಈ ಸಮಿಟ್ ನಡೀತಾ ಇದೆ. 20ನೇ ತಾರೀಕಿನ ತನಕ ಆಗುತ್ತೆ. 500 ಗೋಷ್ಠಿಗಳು ನಡೀತಾವೆ. ಇಲ್ಲಿ 3,000 ಜನ AI ಎಕ್ಸ್ಪರ್ಟ್ಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಬಂದಿದ್ದಾರೆ. 3,000 ಜನ, 135 ಹೆಚ್ಚು ದೇಶಗಳ ಪಾರ್ಟಿಸಿಪೆಂಟ್ಸ್ ಇಲ್ಲಿದ್ದಾರೆ. ಧ್ಯೇಯ ವಾಕ್ಯ ಏನು ಈ ಸಮಿಟದ್ದು? ಸರ್ವಜನ ಹಿತಾಯ ಸರ್ವಜನ ಸುಖಾಯ. 3 ತತ್ವ ಮತ್ತು 7 ಚಕ್ರಗಳ ಅಡಿಯಲ್ಲಿ ಈ ಒಂದು ಸಮಿಟನ್ನು ಆಯೋಜನೆ ಮಾಡಲಾಗಿದೆ. ನಿನ್ನೆ ನರೇಂದ್ರ ಮೋದಿ ಅವರು ಚಾಲನೆ ಮಾಡಿದ್ರು. ಪ್ರತಿಯೊಂದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅವರು. ಸ್ಟಾಲ್ ಬೈ ಸ್ಟಾಲ್ ಹೋಗಿ ಅಲ್ಲಿದ್ದವರು ಪ್ರಧಾನಮಂತ್ರಿಗಳಿಗೆ ತಮ್ಮ ಕ್ಷೇತ್ರಗಳ AI ಇಂಪ್ಯಾಕ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಜಿಯೋಸ್ ಕಾಂಪ್ರಹೆನ್ಸಿವ್ AI ಎಕೋಸಿಸ್ಟಮ್ ಬಗ್ಗೆ ಆಕಾಶ್ ಅಂಬಾನಿ, ಅನಿಲ್ ಅಂಬಾನಿ ಮಗ, ಎಕ್ಸ್ಪ್ಲೇನ್ ಮಾಡಿದ್ರು. ರಿಲಯನ್ಸ್ ಜಿಯೋ ಇನ್ಫೋಕಾಮ್ನ ಚೇರ್ಮನ್ ಅವರು. 19ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ, ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಎಲ್ಲರೂ ಬರ್ತಾರೆ. ನಾಡಿದ್ದು ಇಲ್ಲಿಗೆ ಭೇಟಿ ಕೊಡ್ತಾರೆ. ಶೃಂಗಸಭೆಯನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು 19ನೇ ತಾರೀಕು ನಾಡಿದ್ದು ಮಾತಾಡ್ತಾರೆ. ಜಾಗತಿಕ AI ಕಂಪನಿಗಳು ಬಂದಿದ್ದಾವೆ, ಸ್ಟಾರ್ಟಪ್ಗಳು ಬಂದಿದ್ದಾವೆ, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಬಂದಿದ್ದಾವೆ,
ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಸ್ಥೆಗಳಿದ್ದಾವೆ. ಕೇಂದ್ರ ಸರ್ಕಾರದ ಹೆಚ್ಚು ಕಡಿಮೆ ಅಷ್ಟೂ ಇಲಾಖೆಗಳ ಸ್ಟಾಲ್ಗಳಿಲ್ಲಿದ್ದಾವೆ. ವಿವಿಧ ರಾಜ್ಯ ಸರ್ಕಾರಗಳಿದ್ದಾವೆ. 45ಕ್ಕೂ ಹೆಚ್ಚು ದೇಶಗಳ ಸಚಿವರ ನಿಯೋಗಗಳ ಭೇಟಿ ಕೊಟ್ಟಿದ್ದಾವೆ ಇಲ್ಲಿಗೆ. ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಬರ್ತಾರೆ, ಫ್ರಾನ್ಸ್ ಅಧ್ಯಕ್ಷರು. ಲೂಲಾ ಡಾ ಸಿಲ್ವಾ, ಬ್ರೆಜಿಲ್ನ ಅಧ್ಯಕ್ಷರು. ಸುಂದರ್ ಪಿಚೈ, ಗೂಗಲ್ CEO. ಬಿಲ್ ಗೇಟ್ಸ್, ಮೈಕ್ರೋಸಾಫ್ಟ್ನ ಕೋಫೌಂಡರು. ಸ್ಯಾಮ್ ಅಲ್ಟ್ಮನ್, ಓಪನ್ AI CEO. ಡೀಪ್ ಮೈಂಡ್ ಟೆಕ್ನಾಲಜೀಸ್ ಇದೆ. ಬ್ರಾಡ್ ಸ್ಮಿತ್ ಇದ್ದಾರೆ. ಟೆಕ್ನಾಲಜಿ ಜಗತ್ತಿನ ಹೂ ಆ್ಯಂಡ್ ಹೂ ಇಲ್ಲಿಗೆ ಬಂದಿದ್ದಾರೆ. 3 ತತ್ವಗಳು ಅನ್ನಲ್ಲ, ಜನ, ಗ್ರಹ ಮತ್ತು ಪ್ರಗತಿ. ಈ 3 ತತ್ವಗಳಡಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ. ಜನ ಅಂದರೆ ಜನರಿಗೆ ಒಳ್ಳೆಯದಾಗಬೇಕು, ಗ್ರಹ ಅಂದರೆ ಪರಿಸರಕ್ಕೆ ಒಳ್ಳೆಯದಾಗಬೇಕು, ಪ್ರಗತಿ ಅಂದರೆ ಎಲ್ಲರೂ ಸೇರಿಕೊಂಡು AI ಬಳಸಿಕೊಂಡು ಅಭಿವೃದ್ಧಿ ಆಗಬೇಕು. ಈ ತತ್ವದ ಅಡಿಯಲ್ಲಿ AI ಸಮಿಟನ್ನು ಆಯೋಜನೆ ಮಾಡಲಾಗಿದೆ. 7 ಚಕ್ರಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ದೇಶ ಹಾಗೂ ಜನಸಾಮಾನ್ಯರ ಪ್ರಗತಿ, ಜನರಿಗೆ ಹೊಸ ಕೌಶಲ್ಯಗಳನ್ನು ಕಳಿಸೋದು, ಪ್ರತಿಯೊಂದು ವರ್ಗಕ್ಕೂ AI ಪ್ರಯೋಜನ ಸಿಗುವಂತೆ ಮಾಡೋದು, AI ಸುರಕ್ಷತೆ ಹಾಗೂ ವಿಶ್ವಾಸಾರ್ಹತೆಯನ್ನು ಹೆಚ್ಚು ಮಾಡೋದು, ವಿಜ್ಞಾನ ಮತ್ತು ಸಂಶೋಧನೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಕೆಲಸದ ವೇಗ ಮತ್ತು ಗುಣಮಟ್ಟ ಹೆಚ್ಚಾಗುವಂತೆ ನೋಡಿಕೊಳ್ಳೋದು, ಎಲ್ಲ ವರ್ಗದ ಜನರಿಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗ ಆಗುವಂತೆ ಮಾಡೋದು, ಅವರು ಬಳಕೆ ಮಾಡಿಕೊಳ್ಳುವಂತೆ ಮಾಡೋದು. ಈ ರೀತಿಯಾದಂಥ 7 ಚಕ್ರಗಳ ಅಡಿಯಲ್ಲಿ ಈ ಶೃಂಗಸಭೆ ನಡೀತಾ ಇದೆ. ಭಾರತಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅದೊಂದು ಮಹಾದ್ವಾರ ಓಪನ್ ಆಗಬೇಕಾಗಿದೆ. ಇಲ್ಲದೆ ಹೋದರೆ ಅವಕಾಶ ಮಿಸ್ ಮಾಡ್ಕೊಂಡ್ರೆ ಬೇರೆಯವ್ರ ಮುಂದೆ ಹೋಗ್ಬಿಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾನು ಆರಂಭದಲ್ಲೇ ಹೇಳಿದೆ, ನಾನು ನೀವು ನಮ್ಮ ಉದ್ಯೋಗ, ವಯಸ್ಸು, ವೃತ್ತಿ ಏನೇ ಆಗಿರಲಿ, ನಮ್ಮ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಪರಿಣಾಮ ಇರುತ್ತೆ. ಒಂದು ಕಂಪನಿ ಲಾಂಚ್ ಆಯ್ತು ಇತ್ತೀಚೆಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕಂಪನಿ. ಅದಾದ ಮೇಲೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಸಾಫ್ಟ್ವೇರ್ ಕಂಪನಿಗಳ ಶೇರ್ ಮಾರ್ಕೆಟ್ನಲ್ಲಿ ಸಾಫ್ಟ್ವೇರ್ ಕಂಪನಿಗಳ ಶೇರ್ಗಳ ಬೆಲೆ ಬಿದ್ದುಬಿಡ್ತು. ಯಾಕೆ? ಈ ಕಂಪನಿ ಇವರು ಡೆವಲಪ್ ಮಾಡಿರುವ AI ಟೂಲ್ ಹೆಂಗಿದೆ ಅಂದರೆ, ಸಾಫ್ಟ್ವೇರ್ನ ಪ್ರೋಗ್ರಾಮಿಂಗು ಅದೇ ಮಾಡುತ್ತಂತೆ, ಟೆಸ್ಟಿಂಗು ಅದೇ ಮಾಡುತ್ತಂತೆ. ಹಂಗಿದ್ದ ಮೇಲೆ ಅಲ್ಲಿನ ಉದ್ಯೋಗಿಗಳ ಕಥೆ ಏನು ಅಂತ ಬಂತು ಪ್ರಶ್ನೆ. ಉದ್ಯೋಗಿಗಳ ಕಥೆ ಏನು? ಮೊನ್ನೆ ಎಲ್ಲೋ ಓದ್ತಾ ಇದ್ದೆ ನಾನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಡೇಟಾ ಫೀಡ್ ಮಾಡಿದ್ರೆ, ಕಾನೂನಿಗೆ ಸಂಬಂಧಿಸಿದ ಡೇಟಾನ ಫೀಡ್ ಮಾಡಿ ಅದಕ್ಕೊಂದು ಕೇಸನ್ನು ಕೊಟ್ಟರೆ, ಈಗ ನಾನು ಒಂದೇನೋ ಒಂದು ಲೀಗಲ್ ಸಮಸ್ಯೆಯಲ್ಲಿ ಇದ್ದೀನಪ್ಪ, ಇಂಥ ಸಮಸ್ಯೆಯಲ್ಲಿದ್ದೀನಿ ಅಂತ ಕೊಟ್ಟರೆ ನೀನು ಹಿಂಗೆ ಮಾಡುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡುತ್ತಂತೆ ರಿಪ್ಲೈ. AI ಲೀಗಲ್ ಒಪಿನಿಯನ್ 97% ಅಕ್ಯುರೇಟ್ ಇರುತ್ತೆ ಅಂತ ಹೇಳ್ತಾರೆ. 97% ಅಕ್ಯುರೇಟ್. ಫಿಸಿಕಲಿ ಒಬ್ಬ ವಕೀಲ LLBನೋ LLMO ಮಾಡಿಕೊಂಡು ಕುಳಿತಂಥ ಒಬ್ಬ ವಕೀಲನ ಲೀಗಲ್ ಒಪಿನಿಯನ್ 70% ಅಕ್ಯುರೇಟ್ ಇರ್ಬೋದಂತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 97%. ಮತ್ತು ಮುಂದೆ ವಕೀಲರ ಕಥೆ ಏನು ಅಂತ ಬಂತು, ಗೊತ್ತಿಲ್ಲ. ಇನ್ನು 15 ವರ್ಷ, 20 ವರ್ಷ, 30 ವರ್ಷ ಆದಮೇಲೆ ಎರಡು ಕಡೆಯ ವಾದ ಪ್ರತಿವಾದಗಳನ್ನು ಹಾಕಿಬಿಟ್ರೆ ಜಜ್ಮೆಂಟು ಬರೆದು ಕೊಟ್ಬಿಡ್ತೇನೋ AI ಅನ್ನೋ ಹಂಗಿದೆ ಪರಿಸ್ಥಿತಿ ಇದು. ನಾವು ಚಿಕ್ಕವರಿದ್ದಾಗ, ನಾವು ಕಾಲೇಜಿನ ದಿನಗಳಲ್ಲಿ ನಸುಕಿನ ಜಾವ ಎದ್ದು ಆಳುಗಳನ್ನು ಕರ್ಕೊಂಡು ಜಮೀನಿಗೆ ಹೋಗಿ ತರಕಾರಿ ಕಿತ್ಕೊಂಡು ಬುಟ್ಟಿಗೆ ತುಂಬ್ಕೊಂಡು ಮಾರ್ಕೆಟಿಗೆ ಹೋಗಿ ಹೋಲ್ಸೇಲ್ ಮಾರ್ಕೆಟ್ನಲ್ಲಿ ಕೂತ್ಕೊಂಡು ಮಾರಿ ಕಾಲೇಜ್ಗೆ ಹೋಗ್ತಾ ಇದ್ವಿ ನಾವು. ಮೊನ್ನೆ ನೋಡ್ತಾ ಇದ್ದೆ, ಅಂದರೆ ಎಷ್ಟು ಪಕ್ವವಾಗಿರುವ ತರಕಾರಿಯನ್ನು ಕೀಳಬೇಕು ಅಂತ AIಗೆ ಫೀಡ್ ಮಾಡಿದರೆ ಅದಕ್ಕೊಂದು ಪ್ಲಕ್ಕರ್ ಬರುತ್ತೆ. ಕರೆಕ್ಟಾಗಿ ಹೋಗಿ ಅದಕ್ಕೆ ಫೋಕಸ್ ಮಾಡಿ ಇದನ್ನು ಕೀಳಬೇಕಾ ಕೀಳಬಾರ್ದು ಅಂತ ಡಿಸೈಡ್ ಮಾಡಿ ಕಟ್ ಮಾಡಿ ಬುಟ್ಟಿಗೆ ತುಂಬಿಡುತ್ತದು. ಬುಟ್ಟಿಗೆ ತುಂಬಿಡುತ್ತೆ. ಒಂದು 10 ಎಕರೆ ವ್ಯಾಪ್ತಿಯಲ್ಲಿ ಗೋವಿನ ಜೋಳ ಬೆಳೆದಿದ್ರೆ ಈಗ ರೈತರು ಏನು ಮಾಡ್ತಾರೆ, ನೀರು ಹಾಯಿಸೋದಪ್ಪ, ಹಾಯಿಸಿ 10 ಎಕರೆಗೂ, ಗೊಬ್ಬರ ಹಾಕೋದು, ಹಾಕಿ 10 ಎಕರೆಗೂ. AI ಕರೆಕ್ಟಾಗಿ ಕೊಡುತ್ತೆ, ಇಷ್ಟು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಇಂಥ ಗೊಬ್ಬರದ ಕೊರತೆ ಇದೆ, ಯೂರಿಯಾ ಕೊರತೆ ಇದೆ, DAP ಕೊರತೆ ಇದೆ, ಅಲ್ಲಿಗೆ ಅದನ್ನು ಕೊಡಿ, ಇಲ್ಲಿ ನೀರಿನ ಕೊರತೆ ಇದೆ, ಇಲ್ಲಿಗೆ ಇದನ್ನು ಕೊಡಿ. ಆ ಮೈಕ್ರೋ ಇರಿಗೇಷನ್ ಅಂತ ಒಂದು ಬಂದಿದೆ, ಅದು ಕರೆಕ್ಟಾಗಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿಗಷ್ಟೇ ಹೋಗಿ ನೀರು ಕೊಡುತ್ತದು. ಇದರ ಪ್ರಭಾವದಿಂದ ಯಾರೂ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಇದರ ಪ್ರಭಾವ ಆಗದೆ ಜಾಬ್ ಮಾರ್ಕೆಟ್ ಡಿಸ್ರಪ್ಟ್ ಆಗುತ್ತೆ.
ಮೊನ್ನೆನ ಯಾವುದೋ ಪೇಪರ್ನಲ್ಲಿ ಓದ್ತಾ ಇದ್ದೆ, ಕೇವಲ ರೋಬೋಟಿಕ್ ಮೇಲೆ ನಡೆಯುವಂಥ ಒಂದು ಫ್ಯಾಕ್ಟ್ರಿ ಇದೆ. ಯಂತ್ರಗಳು ಮಾತ್ರ ಕೆಲಸ ಮಾಡ್ತಾವಲ್ಲಿ. ಇಡೀ ಫ್ಯಾಕ್ಟ್ರಿಗೆ ಬೆಳಕಿನ ಅವಶ್ಯಕತೆ ಇಲ್ಲ. ಲೈಟೇ ಹಾಕಿಲ್ವಂತವ್ರು, ಕತ್ಲಲ್ಲಿ ಕೆಲಸ ಮಾಡ್ಕೊಂಡಿರ್ತಾವಂತೆ ರೋಬೋಟ್ಗಳು. ಫೈನಲ್ ಪ್ರಾಡಕ್ಟು ಪ್ಯಾಕಾಗಿ ಹೊರಗಡೆ ಬರ್ತಾ ಇರುತ್ತೆ. ಹಗಲಿಲ್ಲ, ರಾತ್ರಿ ಇಲ್ಲ, ಶಿಫ್ಟ್ ಚೇಂಜ್ ಇಲ್ಲ, ಟೀ ಬ್ರೇಕ್ ಇಲ್ಲ, ಲಂಚ್ ಬ್ರೇಕ್ ಇಲ್ಲ, ನಡ್ಕೊಂಡು ಹೋಗ್ತಾ ಇರುತ್ತೆ. 1 ವರ್ಷಕ್ಕೆ 1 ಸಲ 1 ಗಂಟೆ ಮೇಂಟೆನೆನ್ಸಿಗೆ ರಜೆ ಕೊಡ್ತಾರಂತಷ್ಟೇ. ಮೇಂಟೆನೆನ್ಸಿಗೆ ರಜೆ ಕೊಡ್ತಾರಂತೆ. ಎಷ್ಟು ಜನ ಕೆಲಸ ಮಾಡ್ಬೋದಾಗಿತ್ತಲ್ಲಿ? ಎಷ್ಟು ಜನ ಸಂಬಳ ತಗೊಳ್ತಿದ್ರು? ಆ ಸಂಬಳದ ಆಧಾರದ ಮೇಲೆ ಎಷ್ಟು ಸಂಸಾರಗಳು ನಡೀತಾ ಇದ್ವು? ಇದಾದ್ರೆ ಮುಂದೆ ಕಥೆ ಏನು? ಹಂಗಿದ್ರೆ ಮುಂದೆ ಕಥೆ ಏನು? ನಾವು ನ್ಯೂಸ್ ಚಾನಲ್ ನಡೆಸ್ತೀವಿ ರೀ. AI ಹೀಗೆ ಡೆವಲಪ್ ಆಗ್ತಾ ನಾಳೆ ವಿಡಿಯೋ ಎಡಿಟರ್ಗಳ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತದು. ಗ್ರಾಫಿಕ್ ಡಿಸೈನರ್ಗಳ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತದು. ನಮಗೆ ಬೇಕಾಗಿರುವ ಜಾಣತನ ಏನು ಅಂದರೆ ಅದಕ್ಕೆ ಬೇಕಾದ ಡೇಟಾ ಫೀಡ್ ಮಾಡೋದು, ಅದಕ್ಕೆ ಕರೆಕ್ಟಾಗಿ ಗೈಡ್ ಮಾಡೋದಷ್ಟೇ ನಾವು ಮಾಡಬೇಕಾಗಿರುವ ಕೆಲಸ. ಮೊನ್ನೆ ಯಾರೋ ಒಂದು ಪ್ರಯತ್ನ ಮಾಡಿದ್ರು. AIನಿಂದ ಕ್ರಿಯೇಟ್ ಮಾಡಿದ ವಿಡಿಯೋದಲ್ಲಿ ಇಡೀ ಸಿನಿಮಾ ಮಾಡಿಬಿಟ್ಟಿದ್ರು ಅವರು. ಇಡೀ ಸಿನಿಮಾ. ಅಫ್ಕೋರ್ಸ್ ಒಂದು ಕೂತ್ಕೊಂಡು 2 ಗಂಟೆ ನೋಡೋದಕ್ಕಾಗ್ತಿರಲ್ಲ, ಆ ಮಾತು ಬೇರೆ. ಬಟ್ ಇಟ್ ಈಸ್ ದ ಟೆಕ್ನಾಲಜಿ ಈಸ್ ಇನ್ ಅ ವೆರಿ ಇನಿಷಿಯಲ್ ಸ್ಟೇಜ್ ರೀ. ಈಗಲೇ ಒಂದು ಸಿನಿಮಾ ಮಾಡ್ಬೋದು ಅನ್ನೋದಾದರೆ ಇನ್ನು 5 ವರ್ಷದ ನಂತರದ ಬೆಳವಣಿಗೆಗಳು AIನಿಂದ ಏನೇನು ಮಾಡಿಸಬಹುದು? ಜ್ಞಾನ ಅನ್ನುವುದರ ವ್ಯಾಖ್ಯೆ ಚೇಂಜ್ ಆಗುತ್ತೆ, ಶಿಕ್ಷಣ ಅನ್ನುವುದರ ವ್ಯಾಖ್ಯೆ ಚೇಂಜ್ ಆಗುತ್ತೆ, ದುಡಿಮೆ ಅನ್ನುವುದರ ವ್ಯಾಖ್ಯೆ ಚೇಂಜ್ ಆಗುತ್ತೆ. ಅದಕ್ಕೆ ಈಗ ಸ್ಕೂಲ್ನಲ್ಲಿರುವ ಮಕ್ಕಳು ತಯಾರಾಗಬೇಕು, ಈಗ ಕಾಲೇಜಿನಲ್ಲಿರೋ ಮಕ್ಕಳು ತಯಾರಾಗಬೇಕು. ಯಾವುದಕ್ಕೆ ಸ್ಕೋಪ್ ಇದೆ ಅಂತ ಚರ್ಚೆ ಮಾಡ್ತಿದ್ವಲ್ಲ, ಯಾವುದು AI ರೆಸಿಸ್ಟೆಂಟ್ ಅನ್ನೋದನ್ನು ಚರ್ಚೆ ಮಾಡಬೇಕು. ಅಂದರೆ AIನ ಬಲಿಪಶುಗಳಾಗುವುದಕ್ಕಿಂತ AIನ ಬಳಸಿಕೊಳ್ಳುವುದು ಹೇಗೆ ಯೋಚನೆ ಮಾಡಬೇಕಾಗಿರೋದು. ಅದು 19ನೇ ತಾರೀಕು ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಒಂದಂದರೆ ಭಾರತ AIನ ವಿಷಯದಲ್ಲಿ ಯಾವ ದಿಕ್ಕಿನಲ್ಲಿ ಹೋಗೋದಕ್ಕೆ ಬಯಸ್ತಾ ಇದೆ ಅನ್ನೋದರ ಒಂದು ಅಂದಾಜು ಸಿಗಬಹುದು. ವಿ ವಾಂಟ್ ಟು ಡೂ ದಿಸ್ ಅಂತ. ಆದರೆ ಇದ್ರ ಇಂಪ್ಯಾಕ್ಟ್ನಿಂದ ಬಚಾವಾಗೋದಕ್ಕೆ ಯಾರಿಗೂ ಆಗೋದಿಲ್ಲ. ಇದರದ್ದು ಪರಿಣಾಮ ಇದ್ದೇ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.